ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿ ಬನ್ನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂಥ ಸಾಂಬಾರು ಬಸ್ಸಾಂಬಾರು. ಸೊ ಬಸ್ಸಾರು ಮಾಡೋದು ಹುಳಿಕಾಳು ಮೊಳಕೆ ಹುಳಿಕಾಳಿಂದ ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಮೊಳಕೆ ಹುಳಿಕಾಳನ್ನು 3 ವಿಷಲ್ಸ್ ಅಷ್ಟು ಬೇಯಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಳಿ, ಯಾಕಂದರೆ ರಸದಲ್ಲೇ ಅಲ್ವಾ ಸಾಂಬಾರು ಮಾಡೋದು. ಸೊ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಳಿ. 3 ವಿಷಲ್ಸ್ ಬೇಯಿಸ್ಕೊಂಡಿದ್ದೀನಿ ನಾನು. ಸೊ ಖಾರಕ್ಕೆ ನಾನು ಅಂದರೆ ಬಸ್ಸಾರು ಮಾಡೋದಕ್ಕೆ ಖಾರ ರುಬ್ಕೊಳ್ಳೋದಕ್ಕೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹುರ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ, ಈರುಳ್ಳಿ ಒಂದೆರಡು ಚಿಕ್ಕ ಈರುಳ್ಳಿ ಒಂದೆರಡನ್ನು ಉದ್ದುದ್ದ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಕಮ್ಮಿ ಆದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಯಾಕೆ ಫ್ರೈ ಮಾಡಿ ಹಾಕ್ಕೊಳ್ತೀವಿ ಬಸ್ಸಾರಿಗೆ ಅಂತಂದರೆ, ಬಸ್ಸಾಂಬಾರು ಹಸಿ ಸಾಂಬಾರಲ್ವ ಮಾಡೋದು, ಅದನ್ನ ಮತ್ತೆ ಕುದಿಸೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಫ್ರೈ ಮಾಡಿ ಹಾಕ್ಕೊಳ್ತೀವಿ ಟೇಸ್ಟ್ ಚೆನ್ನಾಗಿರಲಿ ಅಂತ. ಬರೀ ಹಸಿದು ಹಾಕ್ಕೊಂಡ್ರೆ ಹಸಿ ಹಸಿ ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ಫ್ರೈ ಮಾಡಿ ಹಾಕ್ಕೊಳ್ತೀವಿ. ಸೊ ಬಸ್ಸಾಂಬಾರಿಗೆ ಟೊಮೊಟೊ ಇರೋದಿಲ್ಲ, ಹುಳಿಗೋಸ್ಕರ ನಾವು ಯೂಸ್ ಮಾಡೋದು ಹುಣಸೆಹಣ್ಣು. ಬರೀ ಹುಣಸೆಹಣ್ಣಲ್ಲೇ ಹುಳಿಯಲ್ಲೇ ಸಾಂಬಾರು ಮಾಡೋದು. ಸೊ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಳ್ಳಿ. ಅದನ್ನು ನೆನೆಸಿಟ್ಕೊಂಡ್ರೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, 2ರಿಂದ 3 ಸ್ಪೂನು. ಹಾಗೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಹಾಕೋದು ಸ್ಕಿಪ್ ಮಾಡಿದ್ದೀನಿ, ತೋರ್ಸೋಕ್ಕಾಗಿಲ್ಲ. ಸೊ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೊಂಡು ಆ ರಸ ಏನಿರುತ್ತೆ, ಬೇಯಿಸ್ಕೊಂಡಿರೋ ನೀರಿನ ರಸ ಇರುತ್ತೆ, ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಎಲ್ಲರೂ ಇಷ್ಟಪಡುವಂಥ ಸಾಂಬಾರು ರೆಡಿ ಆಗುತ್ತೆ. ಸೊ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ನಾನು 2ರಿಂದ 3 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 ಕರಿಬೇವೆಲೆ, ಒಂದು 2ರಿಂದ 3 ಹಸಿಮೆಣಸು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಯಾಕಂದರೆ ತಿನ್ನುವಾಗ ಸೈಡಿಗೆ ಎತ್ತಿಡೋಕ್ಕಾಗುತ್ತೆ, ಇಲ್ಲಾಂದರೆ ತಿನ್ನುವಾಗ ಸಿಕ್ಬಿಡುತ್ತೆ, ಖಾರ ಆಗುತ್ತೆ. ಖಾರ ಇಷ್ಟಪಡೋರು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ, ಜೊತೆಗೆ ತಿನ್ನೋಕೆ ಈಸಿ ಆಗುತ್ತೆ. ಸೊ ಹಾಗೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು. ಸೊ ಅದು ಫ್ರೈ ಆದಮೇಲೆ ಕೊಕೊನಟ್ ಹಾಕ್ಕೊಳ್ಳಿ. ಸೊ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ, ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಳಕೆ ಹುಳಿ ಕಾಳು. ಸೊ ಕಾಳು ಚೆನ್ನಾಗಿ ಸೊಪ್ಪಲ್ಲೂ ಕೂಡ ಮಾಡ್ಬೋದು, ಬರೀ ಕಾಳಲ್ಲೂ ಕೂಡ ಮಾಡ್ಬೋದು. ಮೊಳಕೆ ಹುಳಿಕಾಳು ಯಾವುದೋ ಸೊಪ್ಪೇನು ಆ್ಯಡ್ ಮಾಡಲ್ಲ, ಹಾಗೆ ಮಾಡ್ತೀನಿ ನಾನು. ಇದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಕಾಳು ಮಿಕ್ಸ್ ಮಾಡಿಕೊಂಡ್ರೆ ಕಾಳು ರೆಡಿ ಆಗುತ್ತೆ. ಸಬ್ಬಕ್ಕಿ ಸೊಪ್ಪಿಂದ ಮಾಡ್ತಾರೆ, ಅಥವಾ ಬೇರೆ ಹೊಲದಲ್ಲೆಲ್ಲ ಸಿಗುವಂಥ ಆರ್ಗ್ಯಾನಿಕ್ ಸೊಪ್ಪಿಂದ ಕೂಡ ಮಾಡ್ತಾರೆ. ಸೊಪ್ಪು ಬೇಳೆ ಕಾಳು ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು. ಸೊ ಬರೀ ಮೊಳಕೆ ಕಾಳಲ್ಲೂ ಕೂಡ ಮಾಡ್ಬೋದು. ಬಟ್ ಬರೀ ಮೊಳಕೆ ಕಾಳಲ್ಲಿ ಮಾಡೋದು ಅದೊಂಥರ ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಬ್ಬಕ್ಕಿ ಸೊಪ್ಪು ಮಾಡೋದನ್ನು ಕೂಡ ನೆಕ್ಸ್ಟ್ ವೀಡಿಯೋ ಹಾಕ್ಕೊಳ್ತೀನಿ. ಸೊ ಕಾಳು ರೆಡಿ ಆಯಿತು. ಹಾಗೆ ಕಾಳು ಜೊತೆಗೆ ಬಸ್ಸಾಂಬಾರು ಟೇಸ್ಟಿಯಾಗಿ ಹೆಲ್ದಿ ಇರೋವಂಥ ಸಾಂಬಾರು ರೆಡಿ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.